ವಿರೋಧಿಸಿ ಬಸನಗೌಡ ಬಾರದಲಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಬುಧವಾರ ಜೂನ್ 3ರಂದು ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಹೊಸ ಸಚಿವ ಸಂಪುಟದಲ್ಲಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾರದಲಿ ಅವರನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಪ್ರಬಲವಾದ ಸ್ಥಾನ ನೀಡಬೇಕು ಎಂದು ಅವರು ಬೆಂಬಲಿಗರು ಒತ್ತಾಯಿಸಿದ್ದಾರೆ. ರವಿವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ ಮೇಗಳಮನಿ, ಬಸನಗೌಡ ಬಾರದಲಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿದರೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಲಿವೆ. ಸಿಂಧನೂರು ಅಭಿವೃದ್ಧಿಯ ಕನಸುಗಾರ, ಸಾಮಾಜಿಕ ನ್ಯಾಯದ ಪರ ಧ್ವನಿಯಾಗಿರುವ ಹಾಗೂ ಲಿಂಗಾಯತ ಸಮುದಾಯದ ಭರವಸೆಯ ನಾಯಕ ಬಸನಗೌಡ ಬಾರದಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ಯುವ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಪಕ್ಷದ ಬಲವರ್ಧನೆಗೆ ಹಗಲಿರುಳು ಶ್ರಮಿಸಿ ತಾಲೂಕಿನ ಹಲವು ಸಮಸ್ಯೆಗಳ ಕುರಿತು ಅಧಿವೇಶನದಲ್ಲಿ ಧ್ವನಿ ಎತ್ತಿ ವಿಧಾನ ಪರಿಷತ್ ಸದಸ್ಯರು ಆದ ನಂತರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ದೊರೆಯಲೆಂದು ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಹಾರಕೆ ಸಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಬಸನಗೌಡ ಬಾರದಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಯಡಗಿಬಾಳ ಮಂಜುನಾಥ್ ಗೋರೆಬಾಳ್, ಎಂ ಅಮರೇಗೌಡ ಗೋರೆಬಾಳ್, ಎನ್ ದೇವೇಂದ್ರ ಗೌಡ ಗೋರೆಬಾಳ್, ಪಿ ಶರಣೇಗೌಡ ಗೋರೆಬಾಳ್, ರಾಮನಗೌಡ ಬಸಾಪುರ್, ಅನ್ನಪೂರ್ಣ ರೌಡಕುಂದ, ಲಿಂಗಾರೆಡ್ಡಿ ಸಾಸಲಮಾರಿ, ಪಂಪಾರೆಡ್ಡಿ ಹೂಡಾ ಸೇರಿದಂತೆ ಗ್ರಾಮದ ಹಿರಿಯರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಗೊರಬಾಳ ಗ್ರಾಮದಲ್ಲಿ ಬಸನಗೌಡ ಬಾರದಲಿ MLC ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತಂದು ಗೊರಬಾಳ ಗ್ರಾಮದ ಮತ್ತು ಬಸಾಪುರ TJ ಮತ್ತು ರೌಡಕುಂದ ಗ್ರಾಮದ ವತಿಯಿಂದ ಬಂದಂಥವರು ಗುತ್ತೂರು ಮಾರುತೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸುತ್ತಾ ಅವರಿಗೆ ಸಚಿವ ಸ್ಥಾನ ಸಿಗಲಿ, ಅವರು ಮಾಡಿದಂಥ ಕಾರ್ಯಗಳಿಗೆ ಬಡವರಿಗೆ, ಬಂಧುಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಆಗಲಿ, ಕಾಲೇಜು ಮುಖಾಂತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಲಿ, ಮತ್ತು ಅವರು ಇನ್ನೂ ಕೆಲವು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಡವರಿಗೆ ಆಫೀಸಿಗೆ ಬಂದ ತಕ್ಷಣ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಕೆಲಸ ಮಾಡುತ್ತಾ ಒಳ್ಳೆಯ ಯುವಕರು, ಒಳ್ಳೆಯ ನಾಯಕರಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಮ್ಮ ಗೊರಬಾಳ ಗ್ರಾಮದಲ್ಲಿ ಗುತ್ತೂರು ಮಾರುತೇಶ್ವರ ದೇವಸ್ಥಾನ ಮತ್ತು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮತ್ತು ಅದೇ ರೀತಿ ದ್ಯಾವಮ್ಮ ದೇವಸ್ಥಾನದಲ್ಲಿ ನಿನ್ನೆ ದಿನ ಪೂಜೆ ಮಾಡಲಾಯಿತು. ಇವತ್ತಿನ ದಿವಸ ಸಿದ್ದಾಪರ್ವತ ಅಂಬಾದೇವಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸುತ್ತಾ ಅವರಿಗೆ ಸಚಿವ ಸ್ಥಾನ ಸಿಗಲಂತೇಳಿ ಗೊರಬಾಳ ಗ್ರಾಮದಿಂದ ಒಂದು 10 ಮಂದಿ ಜನ ಹೋಗಿ, ಮತ್ತು ಬಸವಾಪುರ ರಾಮಗೌಡರು, ರೌಡಕುಂದ ಅನ್ನಪೂರ್ಣಮ್ಮ, ಅಂಬರೀಶ್ ಗೌಡರು, ಮತ್ತು ಮಂಜುನಾಥ ದೇವಪ್ಪಗೌಡರು, ಆಮೇಲೆ ಇನ್ನೂ ಇತರ ಭಾಳ ಮಂದಿ ಹೋಗಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕುಂಕುಮಾರ್ಚನೆ ಮಾಡಿಸುತ್ತಾ, ಮತ್ತು ಅದೇ ರೀತಿಯಾಗಿ ಬಸನಗೌಡರು ಯುವ ನಾಯಕರಿದ್ದಾರೆ. ನಾವು ಸಚಿವ ಸಂಪುಟದಲ್ಲಿ ಕೇಳಿಕೊಳ್ಳೋದಿಷ್ಟೇ, ಬಸನಗೌಡರು ಯುವ ನಾಯಕರಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಈ ನಮ್ಮ ಪಕ್ಷಕ್ಕೆ ದೊಡ್ಡ ಬಲ ಬಂದಂತೆ ಆಗುತ್ತದೆ. ಆದ ಕಾರಣವಾಗಿ ನಾವೆಲ್ಲರೂ ಅವರಿಗೆ ಸಚಿವ ಸ್ಥಾನ ಕೊಡಲಿ. ಅವರು ಅಭಿವೃದ್ಧಿ ಮಾಡ್ತಾರೆ, ಸಿಂಧನೂರನ್ನು ಅಭಿವೃದ್ಧಿ ಮಾಡ್ತಾರೆ, ಕಲ್ಯಾಣ ಕರ್ನಾಟಕ ಭಾಗವನ್ನು ಅಭಿವೃದ್ಧಿ ಮಾಡ್ತಾರೆ. ಯುವಕರಿದ್ದಾರೆ, ಅವರಿಗೆ ಬಲವಾಗಿ ಜನರೂ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಸಂಘ ಇದೆಯಲ್ಲ ಪಕ್ಷ ಸಂಘಟನೆಯು ಕೂಡ ಬೆಳೀತದೆ. ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಬಲ ಬಂದಂತಾಗುತ್ತದೆ, ಪಕ್ಷ ಸಂಘಟನೆಯೂ ಕೂಡ ಬೆಳೀತದೆ ಅಂತೇಳಿ ಸಿಂಧನೂರು ತಾಲೂಕಿನ ಎಲ್ಲ ಜನದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬಸನಗೌಡ ಬಾರದಲಿ ಅವರಿಗೆ. ಬ್ಯೂರೋ ರಿಪೋರ್ಟ್ ಬಾಸುರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.